ಇದೇನು ಬಗೆ ಆಗೋದಲ್ಲ. ನಾನು ಪಾರ್ಕ್ ನಿಂತ್ಕೊಂಡಿದ್ರೆ ನನ್ನ ಮಗನ ಬಂದು ಹಿಡ್ಕೊಂಡು ಹೋಗಿದ್ದಾನೆ ನೋಡಿ ಪೊಲೀಸ್ ಸ್ಟೇಷನ್ ನಡೆಯಮ್ಮ ಸ್ಟೇಷನ್ ನಡೆಯಮ್ಮ. ನಡೆ ನಡೆ ಆಗಿದೆ ಇವಾಗ ಆಗಿದೆ. ಒಂದೇ ತಾಯಿಯ ಮಕ್ಕಳು ಅಣ್ಣ ತಮ್ಮಂದಿರ ನಡುವಿನ ಆಸ್ತಿ ವಿಚಾರದಲ್ಲಿ ಕಿರಿಕ್ ಮಾಡಿಕೊಂಡು ನಡು ರಸ್ತೆಯಲ್ಲೇ ಬಡಿದಾಡಿಕೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಶೋಕ್ ಹಾಗೂ ಶ್ರೀನಿವಾಸ್ ಮೂರ್ತಿ ಎಂಬ ಸಹೋದರರ ಕುಟುಂಬಗಳ ನಡುವೆ ಜಮೀನು ವಿಚಾರವಾಗಿ ಗಲಾಟೆ ನಡೆದಿದೆ. ಈಗಾಗಲೇ ತಮ್ಮ ಜಮೀನನ್ನು ವಿಭಾಗ ಮಾಡಿಕೊಂಡಿದ್ದರೂ ಕೂಡ ಆದರೆ ದನಗಳ ಶೆಡ್ಗೆ ಸಂಬಂಧಿಸಿದ ಜಾಗದ ವಿಚಾರವಾಗಿ ಎರಡೂ ಕುಟುಂಬಗಳ ನಡುವೆ ಆಗಾಗ್ಗೆ ಗಲಾಟೆ ನಡೆಯುತ್ತಿತ್ತು ಎನ್ನಲಾಗಿದೆ. ಆದರೆ ಕಳೆದ 2 ದಿನಗಳಿಂದಲೂ ಇದೇ ವಿಚಾರವಾಗಿ ಎರಡೂ ಕುಟುಂಬಗಳ ನಡುವೆ ವೈಮನಸ್ಸು ಮುಂದುವರೆದಿತ್ತು. ಇದೇ ವಿಚಾರವಾಗಿ ಶ್ರೀನಿವಾಸ್ ಕುಟುಂಬ ಹಾಗೂ ಅಶೋಕ್ ಕುಟುಂಬದವರ ನಡುವೆ ಗಲಾಟೆ ನಡೆದಿದೆ ಎನ್ನಲಾಗಿದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆಯಲ್ಲಿ ಅಶೋಕ್ ಮೇಲೆ ಶ್ರೀನಿವಾಸ್ ಮೂರ್ತಿ, ಮಧು ಸೇರಿದಂತೆ ಕೆಲವರು ಚಾಕು ಹಾಗೂ ಸುತ್ತಿಗೆಯಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಚಾಕುವಿನಿಂದ ಮುಖಕ್ಕೆ ಚುಚ್ಚಿ ಸುತ್ತಿಗೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂಬುದು ಅಶೋಕ್ ಕುಟುಂಬದ ಆರೋಪವಾಗಿದ್ದು, ಹಲ್ಲೆಯಲ್ಲಿ ಅಶೋಕ್ ಗಂಭೀರವಾಗಿ ಗಾಯಗೊಂಡಿದ್ದು ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆದಿದೆ. ಹಿಂದಿನ ವೈಷಮ್ಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮ ಮೇಲೆ ಕೊಲೆ ಮಾಡುವ ಉದ್ದೇಶದಿಂದಲೇ ದಾಳಿ ನಡೆಸಲಾಗಿದೆ ಎಂದು ಅಶೋಕ್ ಆರೋಪಿಸಿದ್ದಾರೆ. ಚಾಕಲ್ಲಿ ಅಂದ್ಬಿಟ್ಟು ಹಿಂಗಂದ ಸರ್ ತಪ್ಸ್ಕೊಂಡು ಹಿಂಗೆ ಮೂತಿಗೆ ತರ್ಸ್ಕೊಂಡು ಯಾರು ಹೊಡೆದಿದ್ದು? ಮಧು ಅಂತ ಹೇಳ್ಬಿಟ್ಟು ಸರ್. ಏನಾಗುತ್ತೆ ಸರ್? ಹಿಂಗೆ ಗಲಾಟೆ ಬಿದ್ದಿದ್ರು. ಅವ್ನು ಹೊರಟಾಗಿದ್ದೆ, ಎಲ್ಲ ನ್ಯಾಯ ಪಂಚಾಯತ್ ಆಯ್ತು, ಮುಂದೆ ಹೊರಟಾಗಿದ್ದ ಸರ್. ಏನು ಗಲಾಟೆ ಏನದು ಸರ್? ಅಲ್ಲಿ ಸೈಟ್ ಹತ್ರ ಮನೆ ಹತ್ರ ಮುಂದೆ ಒಂದು 12 ಅಡಿ ಒಂದು 25 ಅಡಿ ಆಗಲಕ್ಕ ಸರ್. ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಬಂದರೆ ನೀವು ನಾನು ಕಿತ್ಕೊಂಡು ಬೇರೆ ಕಡೆ ಹಾಕ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ಅಷ್ಟಕ್ಕೆ ಇವಾಗ ಕಿತ್ಬೇಕು, ಇವಾಗ ಮಾಡಬೇಕು, ಸೀಟಿಗೆ ಹಾಕ್ತೀನಿ ಸರ್. ಅದು 35 ವರ್ಷ ನಾನು ಅಪ್ಪ ಇದ್ದಾಗಿಂದ ಸೀಟ್ ಹಾಕ್ಕೊಂಡು ಹಸ ಕಟ್ಟು ಹಾಕ್ಕೊಂಡಿದ್ದೆ ಸರ್. ಅದು ಇವಾಗ ಹಂಗೆ ನಿಮ್ಗೆ ಬಂದರೆ ನೀನು ಅಳತೆ ಮಾಡಿಸೋ, ಬಂದರೆ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಸರ್. 5 ನೆನ್ನೆ ಅವ್ರಿಗೆ ಮಾಡಿದ್ದೀನಿ, ಇವತ್ತು ನಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದ ಸರ್. ನಾನು ಏನೋ ಸುಮ್ಮನೆ ಬಿಡು ಅಂದ್ಕೊಂಡು ಅವ್ನು ನಾನೇ ಸರ್ ಮದುವೆ ಮಾಡಿದ್ದು ಅವ್ನು ಕೊಡ್ತಂಕ. ಅಯ್ಯೋ ಏನಾಗಬೇಕು ನಿಮಗೆ? ಹಳೇನೇ ಆಗ್ಬೇಕು, ನಮ್ಮ ಅಕ್ಕನ ಮಗನೇ ಸರ್ ಅವನು. ನಮ್ಮ ಸರ್ ನನಗೂ ನಮ್ಮ ಅಣ್ಣಕ್ಕೆ ಬಿದ್ದಿದ್ದದ. ಯಾವ ಊರು ಸರ್? ಕಂಡಕ್ನಲ್ಲಿ. ಸೈಟ್ ವಿಷಯದಲ್ಲಿ 12 ಅಡಿ ಜಾಗ ವಿಷಯದಲ್ಲಿ ಸರ್ 12 ಅಡಿ ಜಾಗ ವಿಷಯದಲ್ಲಿ ಏನಾರ ನೋಡಿದ್ವಿ ಸರ್? ಚಾಕದಲ್ಲಿ ಸರ್ ನ್ಯಾಯ ಪಂಚಾಯತಿ ಮಾಡ್ತಾ ಇದ್ದೀನಿ ಸರ್. ಅದರಲ್ಲಿ ನಮ್ಮ ಅಣ್ಣಮ್ಮಗೆ ಏನು ಮಾಡ್ತಾ ನಾನು ಕಟ್ಕೊಡ್ತೀನಿ ಅಂತ, ಕಟ್ಕೊಡೋ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ದುಡ್ಡು ಕೊಡಲ್ಲ, ಏನೂ ಕೊಡಲ್ಲ ಅಂತೇಳಿ ಹೊಡೆದಿಕ್ಕಾಕ್ ಬಂದ. ನಾನು ಹೋದ ಗಲಾಟೆನ ಆಯಿತು, ಸುಮ್ಮನೆ ಆಗೋದ್ರೆ ಎಲ್ಲರೂ ಸೈಲೆಂಟಾಗಿ ಆದ್ರೆ ಆಮೇಲೆ ತಿರ್ಗಿ ಅದೇನು ಮಾತಾಡ್ಕೊಂಬಂದ ಅವನು. ನಮ್ಮನೆ ವೀಡಿಯೋ ಮಾಡ್ಕೊಂಡು ಇದು ಮಾಡ್ಕೊಂಡು ಅಂತ ಈಗ ನೋಡ್ಯಾಕೆ ಬಂದ. ಈಗ ನಾನೇನು ಮಾಡಿದೆ, ಹಿಂಗೆ ಅಂದ ತಲೆಗೆ ಹಿಂಗೆ ಅಂತ ತಪ್ಪಿಸ್ಕೊಂಡೆ ಮೂತಿಕ ಇಲ್ಲಿ ಬಿದ್ದೋಗ್ಬಿಡ್ತು. ಅಕ್ಕನ ಮಕ್ಕ ಯಾಕೆ ಹೊಡೆದಿತ್ತು? ಅವನು ನಮ್ಮ ಅಣ್ಣ ಮಗಳೆಲ್ಲ ಮಾಡ್ಕೊಂಡಿದ್ದಿದ್ದು. ಅವನು ಬಂದಿದ್ದ ಸರ್ ವೀಡಿಯೋ ಮಾಡೋಕ್ಕೆ. ನಿಮ್ಮ ಅಣ್ಣನ ಸಪೋರ್ಟು? ಅವನು ಅವರ ನಮ್ಮ ಚಿಕ್ಕಣ್ಣ ಮಗಳು ಕೊಟ್ಟಿರೋದು. ಯಾರ್ಯಾರು ಅವ್ರ ಹೆಸರು? ಮಧು ಅಂತ ಹೇಳ್ಬಿಟ್ಟು ಸರ್. ಮಧು ಅಂತ ಹೇಳ್ಬಿಟ್ಟು ಮಧು ಅಂತ DK ಶ್ರೀನಿವಾಸ ಮೂರ್ತಿ. ನಿಮ್ಮ ಅಣ್ಣ ಹೆಸರು? DK ಶ್ರೀನಿವಾಸ ಮೂರ್ತಿ. ಅವರಿಬ್ಬರೇ ಬಂದಿದ್ದು? ಹಾಂ, ಅವ್ರ ಮಕ್ಕಳೆಲ್ಲ ಮನೇಲಿ ಬಿಡಿಸ್ತಾ ಇದ್ರು. ಅದೇನೋ ಒಂಥರ ಇದಾಯ್ತು. ಅದು ಸೈಟ್ ನಾನು ಹೇಳ್ತಾ ಇದ್ದೆ ಸರ್, ಸರ್ವೆ ಮಾಡ್ಬಿಟ್ಟು ನಿಂತು ಬಂದರೆ ನೀನೇ ತಗೋ ಅಂತ ಹೇಳ್ತಾ ಇದ್ದೀನಿ ಸರ್. ಇವಾಗ ಅದೇ ಹೇಳ್ತಾ ಇದ್ದೀನಿ ಸರ್, ನೀನು ಸರ್ವೆ ಮಾಡಿಸೋ, ನಿಂತು ಬಂದರೆ ನೀನೇ ತಗೋ. ಇಲ್ಲ ಅಂದ್ರೆ ಅಷ್ಟು ಬಿಟ್ಬಿಟ್ಟು ಜಾಗ ನಂದ್ರಾಗೂ ಜಮೀನಾಗ ಓದೈತೆ, ಅದ್ರಾಗೂ ಅದ್ರ ತಗೋ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ನು ಮೊದಲಿಂದ ಸರ್ ಅವನು ನಾನು ಉಳಿಸ್ಕೊಂಬಂದಿದ್ದಕ್ಕೆ ನನಗೆ ಇವತ್ತು ನನಗೆ ಗೇಟ್ ಆಗಿದೆ ಸರ್. ಜಗ್ಲಾಗೆ ಜೈಲಾಗಿದ್ದೀನಿ ಸರ್ ಕರ್ಕೊಂಬಂದ. ಅವನು ಏನಾಗಿದೆ ಸರ್? ತಲೆಗ ಇಲ್ಲಿ ಹೇಳಿ ಬಿದ್ದಿದೆ ಸರ್, ಚಾಕೋಲಿ. ಚಾಕು ಸರ್. ಆದರೆ ಈ ಆರೋಪಗಳಿಗೆ ಶ್ರೀನಿವಾಸ್ ಕುಟುಂಬದವರಿಂದ ಯಾವ ರೀತಿಯ ಸ್ಪಷ್ಟನೆ ಇದೆ ಅನ್ನೋದು ಕೂಡ ಪ್ರಮುಖವಾಗಿತ್ತು. ಘಟನೆ ಕುರಿತು ಮಾಧ್ಯಮದವರು ಶ್ರೀನಿವಾಸ್ ಕುಟುಂಬದವರನ್ನ ಪ್ರಶ್ನಿಸಿದ ವೇಳೆ ದುಂಡಾವರ್ತನೆ ತೋರಿದ ಆರೋಪವೂ ಇದೆ. ಚಾಕೋಲ್ ಹೊಡೆದಿದ್ದೀರಂತಲ್ವ ಅಶೋಕ್ ಅವ್ರಿಗೆ? ನೋಡಿದ್ರೆ ನೋಡಿ ಸುಮ್ಮನೆ ಅವಶ್ಯಕತೆ ಇದೆ ಮಾಡಿ. ಒಂದೆಡೆ ಅಶೋಕ್ ಕುಟುಂಬ ಮಾರಣಾಂತಿಕ ಹಲ್ಲೆ ಆರೋಪ ಮಾಡುತ್ತಿದ್ದರೆ, ಮತ್ತೊಂದೆಡೆ ಘಟನೆಗೆ ಸಂಬಂಧಿಸಿದಂತೆ ಎರಡೂ ಕುಟುಂಬಗಳ ನಡುವೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ.
ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯತೆ ಪೊಲೀಸ್ ತನಿಖೆಯಿಂದ ಹೊರಬರಬೇಕಿದೆ. ಒಟ್ಟಾರೆ ಆಸ್ತಿ ವಿಚಾರಕ್ಕೆ ಶುರುವಾದ ಅಣ್ಣ ತಮ್ಮಂದಿರ ಜಗಳ ಇದೀಗ ಚಾಕು, ಸುತ್ತಿಗೆಯ ದಾಳಿಯ ಆರೋಪದವರೆಗೆ ತಲುಪಿದೆ. ಗಂಭೀರವಾಗಿ ಗಾಯಗೊಂಡ ಅಶೋಕ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎರಡೂ ಕುಟುಂಬಗಳ ಆರೋಪ ಪ್ರತ್ಯಾರೋಪಗಳ ನಡುವೆ ಪೊಲೀಸರು ತನಿಖೆ ಮುಂದುವರೆಸಿದ್ದು, ತನಿಖೆಯ ಬಳಿಕವೇ ಘಟನೆಯ ನಿಜಾಂಶ ಹೊರಬರಬೇಕಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.